ಬಲ್ಲೆ. ಆಮೇಲೆ ಇಲ್ಲಿ ಕಾರಲ್ಲಿ ಆ ಕಾರ್ ಐತಲ್ಲ ಅದು ಮಾತ್ರ ಸಕ್ಕತ್ ರೋದನೆ ಕೊಟ್ಬಿಟ್ಟೈತೆ ನಮ್ಗೆ. ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದೋ ಲ್ಯಾಂಬೋರ್ಗಿನಿ ಕಾರ್ ತಂದು ಇಳಿಸ್ಬಿಟ್ಟು ಏನ್ ಗುರು ಇದು ಅಂತ ನಾನು. ಆಮೇಲೆ ಎಲ್ಲ ಟಿಂಕ್ರಿಗೂ ಪೇಂಟಿಂಗ್ ಮಾಡಿಸ್ಕೊಂಬಂದು ಆಲ್ಟರ್ನೇಟ್ ಮಾಡಿಸ್ಕೊಂಬಂದ್ರೆ ಎಲ್ಲ ಗಾಡಿಗೆ. ಅದು ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ. ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪಾ ಅಂದ್ರೆ ನನಗೆ ಗೇರ್ ಗಾಡಿ ಓಡಿಸಿ ಬರೋಲ್ಲ, ಕಾರ ನಾನು ಓಡಿಸೋದಿದ್ದದ್ದು. ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ನ ಎಷ್ಟು ಅವ್ರು ತಕೊಂಡೋದ್ರು ಅಂದ್ರೆ ಮಳೆ ಬೇರೆ, ಮಳೆ ಅದು ಓಪನ್ ಕಾರು, ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲ ಸುರಿತಾ ಇರ್ತದೆ. ಈ ಕಡೆ ಈ ಹ್ಯಾಂಡ್ಲ್ ಎತ್ತಿದ್ದೆ ಕೈಗೆ ಬರ್ತದೆ, ಈ ಕಡೆ ಗೇರ್ ಎತ್ತಿದ್ರೆ ಗೇರ್ ಎಕ್ಕಿದ್ದೆ ಕೈಗೆ ಬರ್ತದೆ. ಒಂದು ವಾರ ಸರಿಯಾಗಿ ಆಟ ಆಡಿಸ್ಬಿಡ್ತು. ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ದ ಅಲ್ಲಿಗೆ ತಗೋಬೇಕು ಗಾಡಿಯ. ಹೆಂಗಾಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ, ಅವ್ರು ನೋಡಿ ನನಗೆ ಪಾಪ ಅನಿಸ್ಬಿಡ್ತು. ಬ್ರೇಕ್ ಹೊಡಿಕ್ ಹೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ, ಬ್ರೇಕೇ ಓದ್ತಾ ಇಲ್ಲ ಒಂದು ಟೈಮಲ್ಲಿ. ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು. ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇನ್ ಹೀರೋ ಈ ಸಿನಿಮಾಗೆ. ಆ ಕಾರು ಅಷ್ಟೊಂದು ರೋದನೆ ಕೊಟ್ಟಾಕ್ಬಿಡ್ತು ಎಲ್ರಿಗೂ. ಈ ಸಿನಿಮಾದಲ್ಲಿ ಏನಪ್ಪ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ, ಟೆಕ್ನಿಷಿಯನ್ ರೋದನೆ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಅದೊಂದು ಕಾರ್ ಐತಾರೆ ಅದು ಮಾತ್ರ ಎಲ್ರಿಗೂ ರೋದನೆ ಕೊಟ್ಬಿಡ್ತು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು, ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡಿಸ್ಕೊತಿರಲಿಲ್ಲ. ಹಿಂಗ್ ಕೂಗಾಡೋದು, ಈಗ ಸೆಟ್ಟು ಅಂದ್ರೆ ಕೂಗಾಡೋದು, ಕಿರ್ಚಾಡೋದು ಆ ಥರ ಏನಿಲ್ಲ. ಈಗ ಡೈರೆಕ್ಟ್ ಇದು ಕ್ಯಾಮ್ರಾಮನ್ ಗಂಡ ಹೆಂಡತಿ ತರ ಇರಬೇಕು ಸೆಟ್ಟಲ್ಲಿ ಅಂತಾರೆ, ಸೇಮ್ ಹಂಗೆ ಇದ್ದಿತ್ತು ಅವರು. ಸಖತ್ ಖುಷಿ ಆಯ್ತು. ಓಕೆ ಸರ್, ಮಾಧ್ಯಮದವ್ರದ್ದೇನು ಪ್ರಶ್ನೆ?